ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ನೋಡಿ, ಡ್ರೈ ಪ್ರಾನ್ಸ್ ಅಂದರೆ ಒಣ ಸಿಗಡಿ. ಇದರಿಂದ ನಾವು ಮಂಗಳೂರಿನವರೊಂದು ಚಟ್ನಿ ಮಾಡ್ತೀವಿ, ತುಂಬ ರುಚಿಯಾದ ಚಟ್ನಿ. ಸರಿ, ಹಾಗಾದರೆ ನಾನು ಹೇಗೆ ಮಾಡಿದ್ದೇನೆಂದು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ನೋಡಿ, ಡ್ರೈ ಆದ ಪ್ರಾನ್ಸ್. ಇದು ಮಾರ್ಕೆಟಲ್ಲಿ ಸಿಗ್ತದೆ. ನಾನೊಂದು 2 ಹಿಡಿಯಷ್ಟು ಅಂದರೆ ಒಂದು 1/4 kg ತಂದಿದ್ದೇನೆ. ಇದು ಸ್ವಲ್ಪ ದೊಡ್ಡ ಪ್ರಾನ್ಸ್, ಇದಕ್ಕಿಂತ ತುಂಬ ಸಣ್ಣ ಪ್ರಾನ್ಸ್ ಸಿಗ್ತದೆ. ದೊಡ್ಡದಾದರೆ ನೋಡಿ, ಇದರ ಈ ರೀತಿ ಸ್ವಲ್ಪ ತಲೆಯನ್ನು ನಾನು ತೆಗಿತೇನೆ. ಇದನ್ನು ತೆಗಿಬೇಕಂತೇನಿಲ್ಲ, ಆದರೂ ಸಹ ನಾನು ಕಟ್ ಮಾಡಿದ್ದನ್ನು ತೆಗಿತೇನೆ. ನನಗಷ್ಟು ಸರಿ ಅನ್ನಿಸೋದಿಲ್ಲ ಯಾಕೋ, ಅದಕ್ಕೋಸ್ಕರ ಈ ರೀತಿ ಎಲ್ಲ ಇದರದ್ದು ತಲೆಯ ಭಾಗವನ್ನು ತೆಗೆದು ಇದನ್ನು ಒಂದು ಸಲ ಚೆನ್ನಾಗಿ ನೀರಲ್ಲಿ ತೊಳಿಬೇಕು. ನಾನೀಗ ಎಲ್ಲ ಇದರ ತಲೆ ಭಾಗವನ್ನು ತೆಗೆದಿದ್ದೇನೆ. ನೋಡಿ, ಇಷ್ಟು ಸಿಗಡಿಯನ್ನು ತೆಗೆದುಕೊಂಡಿದ್ದೀನಿ. ಇದು ನೋಡಿ ತಲೆ ಭಾಗ, ಇದು ಬೇಡ. ಕೆಲವರು ಹಾಗೇ ಮಾಡ್ತಾರೆ ಇಟ್ಟು ಸಹ. ನಾನು ಮಾತ್ರ ನನಗೆ ಸರಿ ಅನ್ನಿಸೋದಿಲ್ಲ, ಅದಕ್ಕೋಸ್ಕರ ಮಾಡೋದಿಲ್ಲ. ಒಂದು ಸಲ ನೋಡಿ, ನಾನು ಇದರಲ್ಲಿ ಈ ರೀತಿ ಕ್ಲೀನ್ ಮಾಡಿದ್ದೀನಿ, ಸ್ಟ್ರೈನರಲ್ಲಿ ಹಿಡಿದು ನೀರು ಬಿಟ್ಟು. ನಂತರ ಪೂರ ನೀರನ್ನು ನಾವು ಈ ರೀತಿ ತೆಗಿಬೇಕು. ನಂತರ ಒಂದು ಬಾಣಲೆಗೆ ನೋಡಿ ಇದನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಡ್ರೈ ಅಂದರೆ ಎಣ್ಣೆ ಹಾಕದೆ ಮಾಡ್ತಾ ಇದ್ದೇನೆ. 1-2 ಚಮಚ ಎಣ್ಣೆ ಹಾಕಿ ಸಹ ಮಾಡಬಹುದು, ಆದರೆ ನಾನೀಗ ಎಣ್ಣೆ ಹಾಕದೆ ಇದನ್ನು ಮೆಲ್ಲ ಉರಿಯಲ್ಲಿ ಹುರಿತಾ ಇದ್ದೇನೆ. ಒಳ್ಳೆ ಕ್ರಿಸ್ಪ್ ಆಗುವವರೆಗೆ ಇದನ್ನು ನಾವೀಗ ಹುರಿಬೇಕು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈಗ ನೋಡಿ, ಇದು ಒಳ್ಳೆ ಫ್ರೈ ಆಗಿದೆ. ಗುರುಮ್ ಗುರುಮ್ ಅಂತ ಇದೆ ಪಾತ್ರೆಯಲ್ಲಿ ನಾನು ತಿರುಗಿಸುವಾಗಲೇ. ಇಷ್ಟು ಫ್ರೈ ಆದರೆ ಸಾಕು. ಕೈಯಲ್ಲಿ ನಾವು ಮುಟ್ಟುವಾಗ ಅದು ಸ್ವಲ್ಪ ಪುಡಿ ಆಗುವ ರೀತಿ ಇರಬೇಕು. ಈಗ ನಾವು ಇದಕ್ಕೆ ಏನೇನು ಬೇರೆ ಸಾಮಾನು ಬೇಕು ನೋಡುವ. ಒಂದು ಅರ್ಧ ಗಡಿಯಷ್ಟು ಅಂದರೆ ಅರ್ಧ ಭಾಗ ತೆಂಗಿನ ತುರಿ ಅಂದರೆ 1.5 ಕಪ್ಪಿನಷ್ಟು ಆಗ್ತದೆ. ಇದಕ್ಕೆ ನಾನು ಕೆಂಪು ಬ್ಯಾಡಗೆ ಮೆಣಸು ತೆಗೆದುಕೊಂಡಿದ್ದೇನೆ, ಉದ್ದದ್ದು 4 ತೆಗೆದುಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನಾನು ಮೆಣಸನ್ನು ಹುರಿಯಲಿಲ್ಲ, ಹಾಗೆಯೇ ಹಾಕ್ತಾ ಇದ್ದೇನೆ. ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿ, ಜಾಸ್ತಿ ಹುಳಿ ಸಹ ಚೆನ್ನಾಗಿರುವುದಿಲ್ಲ. ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು. ಇದನ್ನೆಲ್ಲ ಹಾಕಿ ನೀರು ಹಾಕದೆ ಇದನ್ನು ನಾವು ರುಬ್ಬಬೇಕು. ನೀರು ಹಾಕದೆ ರುಬ್ಬಿದರೆ ರಾತ್ರಿ ತನಕ ಇದು ಹಾಳಾಗುವುದಿಲ್ಲ, ಇಲ್ಲಾಂದರೆ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರ್ತದೆ. ನೀರು ಹಾಕದೆ ಇದನ್ನು ನಾನು ರುಬ್ಬಿ ನೋಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಡುವ. 2 ಚಮಚ ಸಣ್ಣ ಚಮಚದಲ್ಲಿ ತೆಂಗಿನ ಎಣ್ಣೆ, 1 ಚಮಚ ಸಾಸಿವೆ, ಕೆಂಪು ಮೆಣಸು, ಸ್ವಲ್ಪ ಕರಿಬೇವು. ಕೆಲವರು ಒಗ್ಗರಣೆ ಹಾಕೋದಿಲ್ಲ, ಆದರೆ ನಾನು ಸ್ವಲ್ಪ ಹಾಕ್ತೇನೆ. ಹಸಿ ತೆಂಗಿನಕಾಯಿ ಮತ್ತು ಎಲ್ಲ ಹಸಿ ನೋಡಿ, ಮೆಣಸು ಎಲ್ಲ, ಅದಕ್ಕೋಸ್ಕರ ನಾನು ಒಗ್ಗರಣೆ ಸ್ವಲ್ಪ ಹಾಕ್ತೇನೆ. ಬಿಸಿ ಬಿಸಿ ಒಗ್ಗರಣೆ ಬಿದ್ದರೆ ಮತ್ತು ಒಳ್ಳೆಯದಾಗ್ತದೆ, ಟೇಸ್ಟ್ ಕೂಡ. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ನೋಡಿ, ಎಲ್ಲ ಒಗ್ಗರಣೆ ಹಾಕಿ ಎಲ್ಲ ಮಿಕ್ಸ್ ಆದಮೇಲೆ ಕೊನೆಗೆ ಇದನ್ನು ನಾವು ಸರ್ವ್ ಮಾಡಲಿಕ್ಕಿದೆ ಅನ್ನುವಾಗ ಫ್ರೈ ಮಾಡಿದ ಈ ಡ್ರೈ ಪ್ರಾನ್ಸನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿಗೆ ಇವತ್ತಿನ ನಮ್ಮ ಎಟ್ಟಿ ಚಟ್ನಿ ರೆಡಿ ಆಯಿತು. ನಾವು ತುಳುವಲ್ಲಿ ಎಟ್ಟಿ ಚಟ್ನಿ ಅಂತ ಹೇಳ್ತೇವೆ. ಗಂಜಿ ಮತ್ತು ಅನ್ನ ಭಾರಿ ಒಳ್ಳೆಯದಾಗ್ತದೆ ಈ ಚಟ್ನಿ. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಮ್ಮ ಮಂಗಳೂರಿನವರು ಹೆಚ್ಚಾಗಿ ಇದನ್ನು ಮಾಡ್ತೇವೆ ನಾವು. ಈ ಮಳೆಗಾಲದಲ್ಲಂತೂ ಇದು ಎಲ್ಲರ ಮನೆಯಲ್ಲಿ ಸಹ ಮಾಡ್ತಾರೆ. ಸರಿ, ಹಾಗಾದರೆ ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.